ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 17, 15, 16, 17 ವಾಕ್ಯದವರೆಗೂ ಕರ್ತನ ಈ ದಿನ ನನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾಂತವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಹೌದು ನನ್ನ ಸ್ನೇಹಿತರೆ, ಇವತ್ತು ನೀವು ಲೋಕವನ್ನ ಬಹಳಷ್ಟು ಪ್ರೀತಿಸಿ ಲೋಕದಲ್ಲಿರುವುಗಳ ಒಂದೊಂದು ವಸ್ತುಗಳಿಗಾಗಿ ಕೂಡ ನೀವು ಬಹಳಷ್ಟು ದಾಹ ಉಳ್ಳವರಾಗಿರ್ಬೋದು. ಅದೇ ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಶರೀರದ ಆಸೆ. ಹೌದಲ್ಲ, ಇದು ಹೊದಿಸ್ಬೇಕು, ಇದು ಉಡಿಸ್ಬೇಕು, ಹೀಗಿರ್ಬೇಕು, ಅದು ತಿನ್ಬೇಕು, ಇದು ಮಾಡಬೇಕು, ಇನ್ನೆಲ್ಲ ಆಸೆಗಳು ಹುಟ್ಕೊಂಡ್ಬಿಟ್ಟಿದೆ ಈಗಂತೂ. ಇಷ್ಟು ಒಂದು ಅತಿ ಆಸೆಯಲ್ಲಿ ನಾವು ಬಿದ್ದಾಗ ಶರೀರ ಏನಕ್ಕೆ ಒಪ್ಪಿಸ್ತೇವೆ? ಕಡೆಯಲ್ಲಿ ಆ ಶರೀರ ಮಣ್ಣಿನಿಂದ ಉಂಟಾದ ಶರೀರ ಮಣ್ಣಿಗೆ ಹೋಗುತ್ತೆ, ಇಲ್ಲ ಆ ಶರೀರವನ್ನು ಸುಡುತ್ತಾರೆ. ನೋಡಿ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಎಲ್ಲ ಒಂದೇ ದಿನದಲ್ಲೇ ಮುಗಿದು ಹೋಗುತ್ತೆ. ಆದರೆ ನನ್ನ ಸ್ನೇಹಿತರೆ, ಒಂದನ್ನು ಮಾಡುವವನು ಸದಾಕಾಲ ಇರ್ತಾನೆ. ಅವನು ಯಾರಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವವರು. ದೇವರ ಚಿತ್ತ ಯಾರು ನೆರವೇರಿಸ್ತಾರೋ ಅವರು ಸದಾಕಾಲ ಇರ್ತಾರೆ. ಭೂಲೋಕದಲ್ಲಿಯೂ ಕೂಡ ಅವರು ದೇವರಲ್ಲಿ ಅವರ ಹೆಸರು ಅಂದ್ರೆ ಯಾವಾಗಲೂ ಕೂಡ ಇರುವಂಥದ್ದಾಗಿರುತ್ತೆ. ಪರಲೋಕದಲ್ಲೂ ಅವರ ಹೆಸರು ಕರ್ತನೊಂದಿಗೆ ಸೇರಲ್ಪಟ್ಟು ಅಲ್ಲೂ ಕೂಡ ಮಹಿಮೆ ಉಳ್ಳವರಾಗಿ ಕರ್ತನಿಗೆ ಮಹಿಮೆ ಪಡಿಸುವಂಥ ಒಂದು ದೇವದೂತನಾಗಿ ಸಂಚರಿಸ್ಬೋದು. ಆ ಒಂದು ಭಾಗ್ಯ ನಮಗೆ ಬರುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ಮಾಡಬೇಕಾದ ಏನು ನೋಡಿ, ದೇವರ ಚಿತ್ತ ನೆರವೇರಿಸ್ರಿ. ದೇವರಿಗಾಗಿ ಯಾವ ಸೇವೆ ಮಾಡ್ತಾ ಇಲ್ವೋ ಮಾಡ್ರಿ. ದೇವರ ಆಲಯಕ್ಕಾಗಿ ಆಲಯ ಕಟ್ಟ್ರಿ. ಆಲಯ ಕೊಡುವಂಥವರು ಮುಂದೆ ಬಂದು ದೇವರ ಆಲಯ ಕಟ್ಟುವುದಕ್ಕೆ ಸಹಾಯ ಮಾಡ್ರಿ. ಸಭೆಗೆ, ಸೇವೆಗೆ, ಇನ್ನೇನೆಲ್ಲ ಸಹಾಯವಿದೆಯೋ ಏರಳವಾಗಿ ಕೊಡ್ರಿ. ನಾವು ಹೇಳ್ತೇವೆ, ನಮ್ಮ ಶರೀರಕ್ಕೆ, ಕಣ್ಣಿನಾಸೆಗೆ, ಬದುಕು ಬಾಳಿನ ಡಂಬಕ್ಕೆ, ನಾವು ಉಡುವುದಕ್ಕೆ, ತೊಡುವುದಕ್ಕೆ, ಏನೆಲ್ಲ ಮಾಡುವುದಕ್ಕೆ ಎಷ್ಟೆಲ್ಲ ವೆಚ್ಚ ಮಾಡ್ತೀವಿ. ಆದರೆ ದೇವರಿಗೆ ಕೊಡುವಾಗ ಬಹಳಷ್ಟು ನಾವು ದುಃಖ ಭಾರದಿಂದ ಕೊಡ್ತೇವೆ. ಆದರೆ ದೇವರದನ್ನು ಸಹಿಸೋದಿಲ್ಲ. ದೇವ್ರು ಹೇಳ್ತಾರೆ, ಬಲಾತ್ಕಾರವಾಗಿ ನಾನು ಕೇಳೋದಿಲ್ಲ, ದುಃಖದಿಂದಲೂ ಕೇಳೋದಿಲ್ಲ, ನಂಗೆ ಸಂತೋಷವಾಗಿ ಕೊಡೋನ್ ಮೇಲೆ ನನಗೆ ಪ್ರೀತಿ ಇದೆ ಅಂತ. ಹೌದು ಪ್ರಿಯರೇ, ನಾವು ದೇವರ ಚಿತ್ತ ಏನು ಮಾಡಿದ್ದೀವಿ ಅಂತ ನೀವು ದಿನ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ರಿ. ದೇವರಿಗಾಗಿ ದೇವರ ಚಿತ್ತ ನೆರವೇರಿಸೋನು ಆತನಿಗೆ ಸದಾಕಾಲ ಅವನ ಹೆಸರು ಉಳಿಯುತ್ತೆ ಅಂತ. ಒಂದು ಆಲಯ ಕಟ್ಟಿಸಿ, ನಿಮ್ಮ ಹೆಸರು ಸದಾಕಾಲ ಭೂಲೋಕದಲ್ಲಿ ಇರುತ್ತೆ. ಯಾಕೆಂದ್ರೆ ನಾವು ಸತ್ತ ಮೇಲೆ ಹೇಳೋದೆ, ಓ ಇವರು ಏನು ಮಾಡಿದ್ರು ಇವರು. ಪರಲೋಕದಲ್ಲಿ ಹೋಗಿ ದೇವರ ಆ ಪರಿಶುದ್ಧ ಲೋಕದ ಬಾಗಿಲಲ್ಲಿ ನಾವು ನಿಲ್ಲುವಾಗ್ಲೂ ನಮಗ್ ಬರುವಂತ ಮೊದಲನೇ ಪ್ರಶ್ನೆ, ನನಗಾಗಿ ನೀನು ಏನ್ ಮಾಡ್ಬಂದೆ? ಕರ್ತನೂ ಕೂಡ ಪ್ರಶ್ನಿಸ್ತಾರೆ. ಆ ದಿನ ಉತ್ತರ ಕೊಡುವುದಕ್ಕೆ ನಿಮ್ಮ ಬಳಿ ಏನೂ ಇರುವುದಿಲ್ಲ. ಈ ದಿನ ನೀವು ಸಕಲ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ದೇವರ ಚಿತ್ತ ನೆರವೇರಿಸ್ರಿ. ದೇವರ ಚಿತ್ತ ನೆರವೇರಿಸ್ರಿ. ದೇವರೇ, ನಿನ್ನ ಚಿತ್ತ ಏನಿದೆ ನನ್ನ ಜೀವಿತದಲ್ಲಿ? ನನ್ನ ಕೆಲಸ ಕಾರ್ಯ ಜೊತೆಯಲ್ಲೂ ನಾನು ಯಾವ ರೀತಿಯ ಸೇವೆ ಸಲ್ಲಿಸಬೇಕು, ಯಾವ ರೀತಿಯಾಗಿ ನಿನಗೆ ಸಹಾಯ ಮಾಡಬೇಕು, ಯಾವ ರೀತಿಯಾಗಿ ನಾನು ಏನು ಮಾಡಬೇಕು ದೇವರೇ, ಅದನ್ನು ನೀವು ಮಾರ್ಗ ತೆರಿ, ಅದು ಆಲೋಚನೆ ಕೊಡು, ಅದರಲ್ಲಿ ನನ್ನನ್ನು ಉಪಯೋಗಿಸ್ಕೊ, ತೊಡಗಿಸ್ಕೊ. ಹಾಗೆ ಒಪ್ಪಿಸ್ಕೊಳ್ರಿ. ಕರ್ತನೆ ಈ ದಿನವೇ ನಿಮ್ಮ ಹೇರಳವಾಗಿ ಆಶೀರ್ವದಿಸ್ತಾರೆ. ಪ್ರಾರ್ಥನೆಯೊಂದಿಗೆ ಮೊರೆ ಇಡೋಣ. ಪ್ರೀತಿಯುಳ್ಳ ತಂದೆಯ ದೇವರೇ, ಸ್ವಾಮಿ, ವೇದವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಸ್ಪರ್ಶಿಸು. ಹೌದು ಸ್ವಾಮಿ, ಅವರಿಗೋಸ್ಕರ ಅವರ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬಕ್ಕೋಸ್ಕರವೇ ಕರ್ತನೆ ಅವರು ಏನೆಲ್ಲ ತಂದೆ ವೆಚ್ಚ ಮಾಡ್ತಾ ಇರ್ಬೋದು. ಈ ದಿನ ಅವರನ್ನು ಸ್ಪರ್ಶಿಸು ತಂದೆ. ನಿನ್ನ ಚಿತ್ತ ನೆರವೇರಿಸೋನು ಸದಾಕಾಲ ಇರುವನೆಂದು. ಹೌದಪ್ಪ ಕರ್ತನೆ, ಅವರು ನಿನ್ನ ಚಿತ್ತವನ್ನು ನೆರವೇರಿಸುವಂತೆ ಅವರನ್ನು ಮಾರ್ಪಡಿಸು ಅಪ್ಪ. ಈಗಲೇ ಅವರನ್ನು ಸ್ಪರ್ಶಿಸು ದೇವರೇ. ಅವರೆಂಥ ಸ್ಥಿತಿಗತಿಯಲ್ಲಿ ಇದ್ರು ಮೇಲಕ್ಕೆ ಏಳಲಿ ಪ್ರಭುವೆ. ಅವರನ್ನು ಆಶೀರ್ವದಿಸು ರಾಜ, ಬಲಗೊಳಿಸು ದೇವರೇ. ನಿನ್ನ ಚಿತ್ತ ನೆರವೇರಿಸೋರು ಬೇಕಾಗೋ ಸಾಧನವಾಗಿ ಮಾರ್ಪಡಿಸಿ ಎಬ್ಬಿಸು ರಾಜ. ನಿನ್ನ ಆತ್ಮ ಅವರ ಮೇಲೆ ಇಳಿಯಲಿ, ನಿನ್ನ ಅಭಿಷೇಕ ಅವರ ಮೇಲೆ ಆವರಿಸಲಿ. ಎಂದಿನಿಂದಲೇ ನಿನ್ನ ಚಿತ್ತವನ್ನು ಅವ್ರು ನೆರವೇರಿಸುವಂಥವರಾಗಿರಲಿ ಪ್ರಭು. ಈ ಭೂಲೋಕದಲ್ಲಿ ಕೊಟ್ಟಂತ ಅಮೂಲ್ಯವಾದ ಅವಕಾಶ ಅವರು ಕಳೆದುಕೊಳ್ಳದೆ ಅದನ್ನು ನೆರವೇರಿಸಲಿ ಸ್ವಾಮಿ. ನಿನಗಾಗಿ ಎದ್ದು ಪ್ರಕಾಶಿಸುವಂತೆ ಕೃಪೆ ತಾರೋ ಏಸಪ್ಪ. ಅಪ್ಪ, ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅವರು ಏನೇನು ಬೇಡಿಕೊಳ್ತಾ ಇದ್ದಾರೋ ಈ ದಿನ ಕೊಡು ತಂದೆ. ಅವರ ಆಸೆ ಪೂರ್ಣವಾಗಲಿ
ಅಪ್ಪ ನಿನಗಾಗಿ ಅವರು ಜೀವಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.